ಅಂದು ವಿರಾಟ್ ಕೊಹ್ಲಿ ಜೊತೆಗೆ ಅಂಡರ್-19 ವಿಶ್ವಕಪ್ ಗೆದ್ದ ತಂಡದ ಸದಸ್ಯ ಇಂದು IPLಗೆ ಅಂಪೈರ್. ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿ IPLಗೆ ಅಂಪೈರ್ ಆಗಿ ಆಯ್ಕೆಯಾಗಿದ್ದಾರೆ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆಯನ್ನು ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ, ನಮಗೆ ಗೊತ್ತಿರ್ಬೋದು 2008ರ ಅಂಡರ್-19 ವರ್ಲ್ಡ್ ಕಪ್ನ ನಮ್ಮ ವಿರಾಟ್ ಕೊಹ್ಲಿ ಅವರು ಮುನ್ನಡೆಸುವಂಥ ನಾಯಕರಲ್ಲಿ ವರ್ಲ್ಡ್ ಕಪ್ನ ಗೆದ್ದು ಬಿಗಿತು ಸ್ನೇಹಿತರೆ ನಮ್ಮ ಟೀಮ್ ಇಂಡಿಯಾ. ಅದರಲ್ಲಿ ಆಡಿದಂಥ ಒಬ್ಬ ಆಟಗಾರ ಈಗ ಅಂಪೈರ್ ಆಗಿ ನೇಮಕ ಆಗಿದ್ದಾರೆ ಅಂತ ಹೇಳ್ಬೋದು. ಇದು ಕೂಡ ಒಂದು ಸಾಧನೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಇವರು ಮೊದಲನೇ ಆಟಗಾರರಾಗ್ತಾರೆ ಈ ರೀತಿಯಾಗಿ ಸಾಧನೆ ಮಾಡಿ ಈ ರೀತಿ ಬಂದು ಅಂಪೈರ್ ಆಗಿದ್ದು, ಆಡಿ ಮತ್ತೆ ಅಂಪೈರ್ ಆಗಿ ಬಂದಿದ್ದು ಮೊದಲನೇ ಆಟಗಾರ ಸ್ನೇಹಿತರೆ. ಈತ IPL ಆಡಿ IPLನಲ್ಲಿ ಅಂಪೈರ್ ಆಗಿ ಗುರುತಿಸಿಕೊಂಡ ಮೊದಲನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಇವರು ಭಾಗಿನರಾಗ್ತಾರೆ ಸ್ನೇಹಿತರೆ. ಮೊದಲನೇ ಆಟಗಾರ ಇವರು. ಇನ್ನು ನಾ ಹೇಳಿದಾಗ 2008ರ ಅಂಡರ್-19 ವರ್ಲ್ಡ್ ಕಪ್ನ ಭಾಗಿಯಾಗಿದ್ದರು. ಅದಲ್ಲದೆ ನಮ್ಮ ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಜಡೇಜಾ ಅವರು ಮತ್ತು ಮನೀಶ್ ಪಾಂಡೆ ಅವರು, ಇವರು ಏನು ಪ್ರಸ್ತುತ ಕ್ರಿಕೆಟ್ನಲ್ಲಿ ಏನದಾರಲ್ಲ ಇವ್ರ ಜೊತೆನೇ ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕೆಲ ಆಟಗಾರರು ಕ್ರಿಕೆಟ್ನಿಂದ ದೂರ ಉಳಿದು ವಿವಿಧ ಕ್ಷೇತ್ರಗಳಲ್ಲಿ ಅವರು ಗುರುತಿಸ್ಕೊಂಡಾರ ಸ್ನೇಹಿತರೆ. ಇವ್ರ ಹೆಸರು ಏನು ನೋಡಿದಪ್ಪ ಅಂದ್ರೆ, ಇನ್ನು ಅದಲ್ಲದೆ ಅಂಡರ್-19 ವರ್ಲ್ಡ್ ಕಪ್ನ 2008ರಲ್ಲಿ ಗೆಲ್ಲಲು ಪ್ರಮುಖ ಕಾರಣನೇ ಇವರು ಅಂತ ಹೇಳ್ಬೋದು ಸ್ನೇಹಿತರೆ. ಫೈನಲ್ನಲ್ಲಿ ಯಾಕಪ್ಪ ಅಂದರೆ ಫೈನಲ್ನಲ್ಲಿ ಅತಿ ಹೆಚ್ಚು ರನ್ನನ್ನು ಹೊಡೆದವ್ರು ಯಾರಾದರೂ ಇದ್ದರೆ ಅದು ಇವರಿದ್ದಾರೆ. ಇವರು ಟೋಟಲಾಗಿ 46 ರನ್ಗಳನ್ನ ಹೊಡೆದಾರ ಸ್ನೇಹಿತರೆ. ಇದೇ ಹೈಯೆಸ್ಟ್ ರನ್ ಈ ತಂಡದಲ್ಲಿ ಆಗಿರೋದು. ಇನ್ನು ವಿರಾಟ್ ಕೊಹ್ಲಿ ಅವರು 19 ರನ್ ಹೊಡೆದಿದ್ದಾರೆ. ಇನ್ನು ಮನೀಶ್ ಪಾಂಡೆ ಅವರು 20 ರನ್ ಹೊಡೆದಿದ್ದಾರೆ. ಇನ್ನು ಜಡೇಜಾ ಅವರು 11 ರನ್ನು ಮತ್ತು 2 ವಿಕೆಟ್ಗಳನ್ನು ತೆಗೆದಿದ್ದಾರೆ. ಈ ನಾ ಪ್ಲೇಯರ್ಗಳು ಹೇಳಿದ್ನಲ್ಲ, ಈ ಒಬ್ಬರು ಅತಿ ಹೆಚ್ಚು ರನ್ಗಳನ್ನು ಫೈನಲ್ನಲ್ಲಿ ಆಡಿ ಭಾರತಕ್ಕೆ ಅಂಡರ್-19 ವರ್ಲ್ಡ್ ಕಪ್ ಗೆಲ್ಲಲು ಪ್ರಮುಖ ಕಾರಣರಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇವ್ರ ಹೆಸರು ಏನಂತ ನೋಡೋದಾದ್ರೆ ಸ್ನೇಹಿತರೆ, ತನ್ಮಯ್ ಶ್ರೀನಿವಾಸ್ತವ್ ಅಂತ ಹೇಳ್ಕೊಂಡು ಇವ್ರ ಹೆಸರು ತನ್ಮಯ್ ಶ್ರೀವಾಸ್ತವ್ ಅಂತ ಹೇಳಿ ಸ್ನೇಹಿತರೆ. ಇನ್ನು ಈ ಆಟವನ್ನು ನೋಡಿಕೊಂಡು ಅಂಡರ್-19ನಲ್ಲಿ ಚೆನ್ನಾಗಿ ಆಟ ಆಡಿದ ನಂತರ ಇವರು ನೆಕ್ಸ್ಟ್ ಪಂಜಾಬ್ ಕಿಂಗ್ಸ್ ಇವರನ್ನು IPLನಲ್ಲಿ ಆಡೋಕ್ಕೆ ಪರ್ಮಿಷನ್ ಕೊಡ್ತು ಸ್ನೇಹಿತರೆ. ನಂತರ ಅಲ್ಲಿ ಚೆನ್ನಾಗೇ ಆಟ ಆಡಿ ನಂತರ ದೇಶೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ಅಲ್ಲಿ ಚೆನ್ನಾಗೇ ಆಟ ಆಡಿ 2020ರಲ್ಲಿ ನಿವೃತ್ತಿಯನ್ನು ಘೋಷಿಸಿದರು ಸ್ನೇಹಿತರೆ ಇವರು ಕ್ರಿಕೆಟಿಗೆ. ಅದಾದ ನಂತರ BCCI ಇವರಿಗೆ IPL ಅಂಪೈರ್ ಆಗಿ ನೇಮಕವನ್ನು ಮಾಡಿತು. ಇವರಿಗೀಗ 35 ವರ್ಷಗಳು ಸ್ನೇಹಿತರೆ. ಇನ್ನು ಇವ್ರ ಕ್ರಿಕೆಟ್ ಜರ್ನಿಯನ್ನು ನೋಡೋದಾದ್ರೆ ದೇಶೀಯ ಕ್ರಿಕೆಟ್ನಲ್ಲಿ ಒಂದು ಉತ್ತರ ಪ್ರದೇಶದಿಂದ ಇವರು ಉತ್ತರಾಖಂಡ್ಗೆ ಹೋಗಿ ಅಲ್ಲಿ ನಾಯಕರಾಗಿ ಆಟ ಆಡಿದ್ರು ಸ್ನೇಹಿತರೆ. ಅದಲ್ಲದೆ ಇನ್ನು ವಿರಾಟ್ ಕೊಹ್ಲಿ ಅವರು ಇವ್ರಿಗಿಂತ ಒಂದು ವರ್ಷ ದೊಡ್ಡವರು. ಬಟ್ ಆದರೆ ಯಾಕೆ ಅವ್ರು ಆಡಕತ್ತಾರ ಇನ್ನು ಇವ್ರು ಆಡಕತ್ತಿಲ್ಲ ಅಂತ ಹೇಳ್ಕೊಂಡು ಇವ್ರನ್ನ ಪ್ರಶ್ನಿಸಿದಾಗ ಇವರೊಂದು ಉತ್ತರ ಹೇಳಿದ್ದಾರೆ. ಏನಪ್ಪ ಅಂದ್ರೆ, ನಾನು ಆಟಗಾರನಾಗಿ ಉತ್ತಮವಾಗಿದ್ದೇನೆ, ಆದರೆ IPLನಲ್ಲಿ ಆಡುವಷ್ಟು ಸಾಮರ್ಥ್ಯವಾಗಿಲ್ಲ ಅಂತ ಹೇಳಿದ್ದಾರೆ. ಗೊತ್ತಿರ್ಬೋದು ಈಗ ಯಾವ ರೀತಿ ಆಟ ಆಡಕತ್ತಾರ, ತುಂಬ ಯಂಗ್ ಪ್ಲೇಯರ್ಗಳು ಬರ್ತಾ ಇದ್ದಾರೆ. ಅದಕ್ಕೆ ನಾನು IPL ಆಡಲು ಸಾಮರ್ಥ್ಯವಿಲ್ಲ, ಅದಕ್ಕೆ ಕಂಪೇರ್ ಆಗಿದ್ದೀನಿ ಅಂತ ಹೇಳ್ಕೊಂಡು ಈಗೀಗ ಹೇಳಿಬಿಟ್ಟಿದ್ದಾರೆ. ಇನ್ನು ಇವರು ರಿಟೈರ್ಮೆಂಟ್ ಆಗೋ ಸಂದರ್ಭದಲ್ಲಿ ಇವರಿಗೆ ತುಂಬಾ ಗೊಂದಲ ಇತ್ತು. ಇವರು ರಿಟೈರ್ಮೆಂಟ್ ಮಾಡಬೇಕು ಬೇಡ, ಇನ್ನು ಕ್ರಿಕೆಟ್ ಆಡಬೇಕು ಇಲ್ಲೋ ಅಂತ ಹೇಳ್ಕೊಂಡು ಆಟಗಾರನಾಗಿ ಮುಂದುವರಿಯಲು ಅಥವಾ ಇನ್ನು ಎರಡನೇ ಇನ್ನಿಂಗ್ಸ್ಗಳಲ್ಲಿ ಭಾಗವಹಿಸಲು ಅಂತ ಹೇಳ್ಕೊಂಡು ನಿರ್ಧಾರದಲ್ಲಿ ತುಂಬಾ ಗೊಂದಲ ಇತ್ತು. ಅದು ಆದ ನಂತರ ಇವರು BCCI ಉಪಾಧ್ಯಕ್ಷನಾದಂತಹ ರಾಜೀವ್ ಶುಕ್ಲಾ ಅವ್ರ ಜೊತೆ ಮಾತನಾಡಿದಾಗ ಇವರಿಗೆ ಸ್ಪಷ್ಟನೆ ಸಿಕ್ತಂತ ಸ್ನೇಹಿತರೆ. ಏನಪ್ಪ ಅಂದರೆ ಯಾವ ರೀತಿ ಮುಂದಿನ ಜೀವನನ ನಡೆಸಬೇಕು ಏನು ಅಂತ ಹೇಳ್ಕೊಂಡು ಅವ್ರಿಗೆ ಹೇಳಿದ್ರಂತ ಇವರು, ನಾನು ಕ್ರಿಕೆಟ್ ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಅವರು ಆಶ್ಚರ್ಯಪಟ್ರಂತ. ಅದಲ್ಲದೆ ನಾನು ಅಹಮ್ಮನ್ನು ಬಿಟ್ಟು ವಿರಾಟ್ ಕೊಹ್ಲಿ ಜೊತೆ ನಾನು ಇನ್ನೂ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಂಡಿನಿ ಅಂತ ಹೇಳ್ಕೊಂಡು ಹೇಳಿದಾರತ್ತ. ಇನ್ನು ಇವರು ಅಂಪೈರ್ ಆಗೋಕ್ಕೆ ಏನೇನು ಮಾಡಿದ್ರು ಏನೇನಿಲ್ಲ ಅಂತ ಹೇಳ್ಕೊಂಡು ಇವರು ಸ್ವಲ್ಪ ಜರ್ನಿಯನ್ನು ನೋಡೋದಾದ್ರೆ, ಇವರು NCA ಕೋಚಿಂಗ್ನಲ್ಲಿ ಲೆವೆಲ್ 2 ಕೋರ್ಸನ್ನು ಇವರು ಮುಗಿಸಿದಾರಂತ. ಅದಲ್ಲದೆ 2020ರಲ್ಲಿ ಯಾವಾಗ ಅವರು ರಿಟೈರ್ಮೆಂಟ್ನ ಕೊಟ್ಟರು ಅವಾಗಿಂತ ಪರೀಕ್ಷೆಗೆ ತಯಾರಿಯನ್ನು ನಡೆಸಿದ್ರಂತ. ಅದಲ್ಲದೆ ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ವಿವಿಧ ಕ್ಷೇತ್ರಗಳಲ್ಲಾಗಿರ್ಬೋದು ಕೆಲಸಗಳಲ್ಲಿ ಇವರು ತಮ್ಮನ್ನು ತಾವು ತುಂಬಾ ತೊಡಗಿಸ್ಕೊಂಡಾರಂತ. ಇನ್ನು ಅದಲ್ಲದೆ ನಮ್ಮ RCBಗೂ ಕೂಡ ಇವ್ರ ಸಂಬಂಧ ಐತತ್ತೆ. ಏನಪ್ಪ ಅಂದ್ರೆ RCB ಟ್ಯಾಲೆಂಟ್ ಸ್ಕೌಟ್ ಆಗಿ ಮತ್ತು NCAಯಲ್ಲಿ ಅಂಡರ್-19 ತಂಡದ ಫೀಲ್ಡಿಂಗ್ ಕೋಚ್ ಆಗಿ ಇವರು ಕೆಲಸವನ್ನು ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅದು ಆದ ನಂತರ ಜಮ್ಮು ಕಾಶ್ಮೀರ ತಂಡಕ್ಕೆ ತರಬೇತಿಯನ್ನು ನೀಡಿದ್ದಾರೆ ಅಂತ ಇವರು ಯಾವ ರೀತಿ ಆಡಬೇಕು ಏನಿಲ್ಲ ಅಂತ ಹೇಳ್ಕೊಂಡು. ಅದಲ್ಲದೆ ಇವರು ತುಂಬಾ ಕ್ರಿಕೆಟ್ಗಳ ಬಗ್ಗೆ ಆಗಿರ್ಬೋದು ಯಾವ ರೀತಿ ಡಿಸಿಷನ್ ತೊಗೊಳ್ಬೇಕಂತ ಹೇಳಿ ಸಾಕಷ್ಟು ತುಂಬಾ ಓದ್ಕೊಂಡ್ಬಿಟ್ಟಿದ್ದಾರಂತ. ಅದಲ್ಲದೆ ಕೆಲವೊಂದಿಷ್ಟು ನೈಟನ್ನು ಓದಿದಾರಂತ, ಇದ್ರ ಬಗ್ಗೆ ತಿಳ್ಕೊಬೇಕು ಹಾಗೆ ಹೀಗೆ ಅಂತ ಹೇಳ್ಕೊಂಡು ತುಂಬಾ ಪುಸ್ತಕಗಳನ್ನು ಓದಿದಾರಂತ. ನಾವು ಈಗಿನ ಹುಡುಗರು ನೋಡ್ತಿರ್ಬೋದು ಬರೀ ಫೋನ್ ಆದರೂ ಕೂಡ ಇವರು ಪುಸ್ತಕವನ್ನೇ ಓದಿದಾರಂತ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನೊಂದು, ಇವರು ವಿರಾಟ್ ಕೊಹ್ಲಿ ಜೊತೆನೇ ಆಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಜೊತೆಗೆ ಅಂಪೈರ್ ಮಾಡತ್ತಾರ, ಆದರೆ ವಿರಾಟ್ ಕೊಹ್ಲಿ ಅವರು ಇನ್ನೂ ಆಡಕತ್ತಾರ. ಇದಕ್ಕೂ ಕೂಡ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ.